ಕಳೆದ 16 ದಿನಗಳಿಂದ ಬೈಲಹೊಂಗಲ ನಗರದ ಸಂಗೊಳ್ಳಿ ರಾಯಣ್ಣನ ವೃತ್ತದಲ್ಲಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಶ್ರೀರಾಮ ಸೇನೆ ಬೆಂಬಲ ಸೂಚಿಸಿದೆ. ಕಿತ್ತೂರಾಣಿ ಚೆನ್ನಮ್ಮಾಜಿಗೆ ಅಗೌರವ ತೋರಿದ ರಾಜ್ಯ ಸರ್ಕಾರದ ಧೋರಣೆಯನ್ನು ಖಂಡಿಸಿ ನಡೆಯುತ್ತಿರುವ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಮಾತನಾಡಿದ ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ಪ್ರಮೋದ್ ಮುತಾಲಿಕ್, ಹೋರಾಟಗಾರರ ಬೇಡಿಕೆಗಳನ್ನು ಸರ್ಕಾರ ತಕ್ಷಣ ಗಮನಿಸಿ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ನಾಳೆ ನಡೆಯಲಿರುವ ವಿಧಾನಸಭೆಯ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಸ್ವಾಭಿಮಾನ, ದೇಶಾಭಿಮಾನ ಹಾಗೂ ನಾಚಿಕೆ ಅನ್ನೋದೇನಾದರೂ ಇದ್ದರೆ ಹೋರಾಟಗಾರರ ಬೇಡಿಕೆಗಳನ್ನು ವಿಧಾನಸಭೆಯಲ್ಲಿ ಘೋಷಣೆ ಮಾಡಬೇಕು. ಇಲ್ಲವಾದರೆ ಈ ಹೋರಾಟವನ್ನು ರಾಜ್ಯ ಮಟ್ಟಕ್ಕೆ ವಿಸ್ತರಿಸಲಾಗುತ್ತದೆ ಎಂದು ಎಚ್ಚರಿಸಿದರು. ಇದೇ ವೇಳೆ ಕೇರಳದ ವಯನಾಡು ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದ ಪ್ರಿಯಾಂಕಾ ಗಾಂಧಿ ಅವರಿಗೆ ಸರ್ಕಾರವು 10 ಕೋಟಿ ಅನುದಾನ ನೀಡಿರುವುದನ್ನು ಉದಾಹರಿಸಿ, ಅದೇ ರೀತಿ ಕಿತ್ತೂರು ಚೆನ್ನಮ್ಮಾಜಿಯ ಅಭಿವೃದ್ಧಿಗೂ ಕೂಡ ಸಮರ್ಪಕ ಅನುದಾನ ನೀಡಬೇಕು ಎಂದು ಒತ್ತಾಯಿಸಿದರು. ಚೆನ್ನಮ್ಮ ರಾಕ್ ಗಾರ್ಡನ್ ನಿರ್ಮಾಣಕ್ಕೆ ಬಿಡುಗಡೆಯಾದ 5 ಕೋಟಿ ಅನುದಾನದಲ್ಲಿ ಭಾರೀ ಭ್ರಷ್ಟಾಚಾರ ನಡೆದಿದೆ ಎಂಬ ಅನುಮಾನ ವ್ಯಕ್ತಪಡಿಸಿದ ಅವರು, ಚೆನ್ನಮ್ಮಾಳ ಹೆಸರಿನಲ್ಲಿ ಬಂದ ಅನುದಾನವನ್ನು ದುರುಪಯೋಗ ಪಡಿಸಿಕೊಂಡಿರುವವರಿಗೆ ಇತಿಹಾಸವೇ ಉತ್ತರ ಕೊಡುತ್ತದೆ ಎಂದು ಹೇಳಿದರು. ಸರ್ಕಾರ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಹೋರಾಟಗಾರರೊಂದಿಗೆ ಮಾತುಕತೆ ನಡೆಸಬೇಕು. ಇದು ಸರ್ಕಾರದ ಗೌರವವನ್ನು ಹೆಚ್ಚಿಸುತ್ತದೆ. ನಿರ್ಲಕ್ಷ್ಯ ಧೋರಣೆ ತೋರಿಸಿದರೆ ಜನರ ಅಸಮಾಧಾನ ಹೆಚ್ಚಾಗಲಿದೆ ಎಂದು ಹೇಳಿದರು. ವಿರೋಧ ಪಕ್ಷಗಳ ಮೌನವನ್ನು ಪ್ರಶ್ನಿಸಿದ ಅವರು, ರಾಷ್ಟ್ರೀಯ ಸ್ಮಾರಕ ನಿರ್ಮಾಣ ಕೇಂದ್ರ ಸರ್ಕಾರದ ಹೊಣೆಗಾರಿಕೆ, ಅಭಿವೃದ್ಧಿ ಕಾರ್ಯಗಳು ರಾಜ್ಯ ಸರ್ಕಾರದ ಜವಾಬ್ದಾರಿ. ಎಲ್ಲರೂ ಒಂದಾಗಿ ಕಿತ್ತೂರಾಣಿ ಚೆನ್ನಮ್ಮಾಜಿಗೆ ಗೌರವ ಸಲ್ಲಿಸಬೇಕು ಎಂದರು. ಮುಂದಿನ 15 ದಿನದೊಳಗೆ ರಾಜ್ಯದ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಚೆನ್ನಮ್ಮನ ಅಭಿಮಾನಿಗಳು, ಮಹಿಳಾ ಸಂಘಟನೆಗಳು, ರೈತರು ಹಾಗೂ ಇತಿಹಾಸಕಾರರನ್ನು ಸೇರಿಸಿ ಸಂಘಟಿತವಾಗಿ ಮನವಿ ಸಲ್ಲಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಚೆನ್ನಮ್ಮನ ಅಭಿಮಾನಿಗಳು, ಶ್ರೀರಾಮ ಸೇನೆ ಕಾರ್ಯಕರ್ತರು ಹಾಗೂ ಹೋರಾಟಗಾರರು ಉಪಸ್ಥಿತರಿದ್ದರು. 16 ದಿನದಿಂದ ಇಲ್ಲಿ ಧರಣಿ ಕೂತಂತವರಿಗೆ ಶ್ರೀರಾಮ ಸೇನೆ ಸಂಘಟನೆ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೀನಿ. ನೀವು ವಯನಾಡು, ಕೇರಳದ ವಯನಾಡು ಪ್ರಿಯಾಂಕಾ ಗಾಂಧಿ ಅವಳ ಸ್ಪರ್ಧೆ ಮಾಡಿದಂತ ಅಲ್ಲಿ MP ಇರುವಂತ ಆ ಕ್ಷೇತ್ರಕ್ಕೆ ಇಲ್ಲಿಂದ 10 ಕೋಟಿ ರೂಪಾಯಿ ಕೊಡ್ತೀರಿ. 10 ಕೋಟಿ ಯಾಕೆ? ಇಲ್ಲಿ ಏನು ಬಡವರು ಅಥವಾ ಇಲ್ಲಿ ಯಾವುದೇ ರೀತಿಯ ಸಂತ್ರಸ್ತರು ಅಥವಾ ಇಲ್ಲಿ ಇವ್ರ ಬೇಡಿಕೆ ಇದೆಯಲ್ಲ, ಇವ್ರ ಬೇಡಿಕೆಗೆ ಸೇರಿಸರಲ್ಲ ಅದನ್ನು ಬಿಟ್ಟು ಇನ್ನು ಎಲ್ಲೋ ಯಾರನ್ನೋ ಪ್ಲೀಸ್ ಮಾಡೋ ಸಲುವಾಗಿ ಮಾಡ್ತಾ ಇರುವಂತ ಪ್ರಕ್ರಿಯೆ ಸರಿಯಲ್ಲ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಮತ್ತು ನಾಳಿನ ದಿನ ನೀವು ಘೋಷಣೆ ಮಾಡಬೇಕು, ಇಲ್ಲಾದ್ರೆ ಹೋರಾಟ ಇನ್ನೂ ಉಗ್ರ ಪ್ರಮಾಣದಲ್ಲಿ ಇಡೀ ರಾಜ್ಯಾದ್ಯಂತ ನಾವು ಇದನ್ನು ತಗೊಳ್ಬೇಕಾಗತ್ತೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಮತ್ತು 5 ಕೋಟಿ ರೂಪಾಯಿಯ ರಾಕ್ ಗಾರ್ಡನ್ ಒಂದು ಇಲ್ಲಿ ಸ್ಯಾಂಕ್ಷನ್ ಆಗಿತ್ತು. ಆದರೆ ಇವತ್ತು ಅದರಲ್ಲಿ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಆಗಿದೆ ಅಂತನ್ನುವಂಥದ್ದು ಕಣ್ಣಿಗೆ ಎದುರು ನೋಟದಲ್ಲಿ ಕಣ್ಣಿಗೆ ಕಾಣಿಸುತ್ತೆ. ಅದು ಖರ್ಚಾಗಿದ್ದು 1.5 ಕೋಟಿ ಆಗಿರ್ಬೋದು. ಆದರೆ 5 ಕೋಟಿ ಹಾಗಾದ್ರೆ ಎಲ್ಲಿ ಹೋಯ್ತು? ಯಾರ ಜೇಬು ಹೋಯ್ತು? ಯಾರು ತಿಂದ್ರಿ? ಯಾಕೆ ತಿಂದ್ರಿ? ರಾಣಿ ಚೆನ್ನಮ್ಮನ ಆ ಅಭಿವೃದ್ಧಿಗೋಸ್ಕರ ಇಟ್ಟಂತ ಮಹಾ ತಾಯಿಯ ದುಡ್ಡನ್ನು ತಿನ್ನೋದಾ? ಯಾವ್ದನ್ನು ತಿನ್ನಬೇಕು, ಏನ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂತ ಪ್ರಾಮಾಣಿಕತೆ ಇಲ್ವಾ ನಿಮ್ಮಲ್ಲಿ? ರಾಣಿ ಚೆನ್ನಮ್ಮಳ ಶಾಪ ತಟ್ಟತ್ತೆ ಅಂತನ್ನುವಂತ ಹೇಳ್ತಾನೆ ಸರ್ಕಾರಕ್ಕೆ. ನಿಮಗೆ ಶಾಪ ತಟ್ಟತ್ತೆ. ಇದು ಸರಿಯಲ್ಲ ಅಂತನ್ನುವಂಥದ್ದು ಹೇಳ್ತೀನಿ. ಇವರ ಬೇಡಿಕೆಯನ್ನ ಸಂಪೂರ್ಣವಾಗಿ ಪೂರೈಸಬೇಕು ಅಂತನ್ನುವಂಥದ್ದು ನಾ ಹೇಳ್ತಾ ಇದ್ದೀನಿ. ಇಡೀ ರಾಜ್ಯಾದ್ಯಂತ ನಾವೊಂದು ದಿನಾಂಕ ನಿಶ್ಚಯ ಮಾಡಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಈ ಬೇಡಿಕೆಯ ಸಂಬಂಧಪಟ್ಟಾಗ DC ಅವರಿಗೆ ಮನವಿ ಕೊಡುವಂತಹದ್ದು ಕೂಡ ನಿರ್ಧಾರವನ್ನ ಮಾಡಿದೆ.